ನಮ್ಮಲ್ಲಿ ರಾಜ್ಯದಲ್ಲಿ 3 ಝೋನ್ಸ್ ಇದಾವೆ. ಬೆಂಗಳೂರು ಕಮ್ಸ್ ಇನ್ ದ 3rd ಝೋನ್. ಅರ್ಬನ್ದಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಇವತ್ತು ಸಹ ಅಲ್ಲಿ ನಮಗೆ ಇನ್ಸೆಂಟಿವ್ಸ್ ಕೊಡೋದಿಲ್ಲ. ಅರ್ಬನ್ದಲ್ಲಿ ಬ್ಯಾಂಗ್ಳೂರ್ ರೂರಲ್ ಏನ್ ಬರ್ತದೆ ಅದು ಆ ಎಲ್ಲ ಭಾಗ ಝೋನ್ 2ದಲ್ಲಿ ಬರ್ತದೆ. ಝೋನ್ 1 ನಲ್ಲಿ ಇವತ್ತು ಸಹ ನಾವೆಲ್ಲ ಬರ್ತೀವಿ. ಇಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿ ಏನಿದೆ ಹಳೆ ಇಂಡಸ್ಟ್ರಿ ಮೊನ್ನೆ ನಾನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಟೈಮ್ ನಲ್ಲಿ ನಾವು ಈಗ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಹ ಆಗಬೇಕು ಅಂತ ಹೇಳೋ ಆಶಯ ಪಟ್ಟಿದ್ರು. ಹೊಸ ಇವತ್ತು ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ತಂದಿದ್ದೀವಿ. ಕಂಪೇರಿಂಗ್ ಆಲ್ ದ ಸ್ಟೇಟ್ಸ್ ಅಂಡ್ ವಿ ಆರ್ ಬೆಸ್ಟ್ ಆಫ್ ಆಲ್ ದ ಸ್ಟೇಟ್ಸ್. ನಾವು ಬಹಳ ಹೆಮ್ಮೆಯಿಂದ ಇವತ್ತು ಸಹ ಹೇಳ್ತೀನಿ. ಅದ್ರ ಜೊತೆಗೆ ವಿ ಹ್ಯಾವ್ ಅ ಸ್ಪೆಸಿಫಿಕ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಪಾಲಿಸಿ ನಮ್ದು. ಆಮೇಲೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈಗ ಮೊನ್ನೆ ಈ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಇಷ್ಟಕ್ಕೂ ಈಗ ನಾವು ಡಿಸ್ಟ್ರಿಕ್ಟ್ ವೈಸ್ ಇವತ್ತು ಸಹ ಎಲ್ಲ ಇದೆ ಏನಂದ್ರೆ ಸ್ಪೆಷಲ್ ಇನ್ಸೆಂಟಿವ್ಸ್ ಇದಾವೆ. ನಾವು ಇದನ್ನ ತಾಲೂಕು ವೈಸ್ ಯಾವ ನಂಜುಂಡ ಕಮಿಟಿಯಲ್ಲಿ ಇವತ್ತು ಸಹ ಮೋಸ್ಟ್ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್, ಮೋಸ್ಟ್ ಬ್ಯಾಕ್ವರ್ಡ್ ಅಡಿಷನಲ್ 5% ಇನ್ಸೆಂಟಿವ್ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳನ್ನು ಒಪ್ಪಿಸಿದೀವಿ ನಾವು ಅದಕ್ಕೆ ಪಾಲಿಸಿ ತಂದಿದ್ದೀವಿ. ಮೋರ್ ಬ್ಯಾಕ್ವರ್ಡ್ಗೆ ಮತ್ತೆ 3%. ಅಂದ್ರೆ ಏನಾಗ್ತದೆ ಈಗ ಒಂದು ಇಂಡಸ್ಟ್ರಿ ಬರ್ತದೆ, ಉದಾಹರಣೆ ತಗೊಂಡು ಧಾರವಾಡ, ಅವರು ಧಾರವಾಡದ ಜಿಲ್ಲಾದಾಗ ಇಲ್ಲೇ ಒಂದ್ ಕಡೆ ತಗೋತಾರೆ ಸುತ್ತಮುತ್ತ ಧಾರವಾಡ. ಇವತ್ತು ಹಾವೇರಿಗೆ ಹೋಗ್ಬೇಕು, ಮತ್ತೊಂದ್ ಕಡೆ ಹೋಗ್ಬೇಕು, ಈ ತರ ಚಿಕ್ಕೋಡಿಗೆ ಹೋಗ್ಬೇಕು, ಹೀಗೆ ಹೋಗ್ಬೇಕಂತ ಹೇಳಿದ್ರೆ ಅಲ್ಲಿ ಏನ್ ಮಾಡಿದೀವಿ ಆ ತಾಲೂಕು ವೈಸ್ ಕೂಡ ನಾವು ಅಲ್ಲಿನೂ ಕೂಡ ಹೋಗ್ಬೇಕು. ಅಮಾಂಗ್ಸ್ ಡಿಸ್ಟ್ರಿಕ್ಟ್ ಮೋರ್ ಅಂಡ್ ಮೋಸ್ಟ್ ಬ್ಯಾಕ್ವರ್ಡ್ 3% ಮತ್ತು 5% ಇನ್ಸೆಂಟಿವ್ಸ್ ಮಾಡಿದೀವಿ. ಇದನ್ನ ಬಿಟ್ಟು ಇನ್ನೂ ಕೂಡ ನನಗೆ ಈಗ ನಾನು ಇದರಲ್ಲಿ ಹೇಳಕ್ ಬರೋದಿಲ್ಲ. ಮುಖ್ಯಮಂತ್ರಿಗಳ ಜೊತೆ ನಾವು ಚರ್ಚೆ ಮಾಡ್ತಾ ಇದೀವಿ. ನಾವು ಪ್ರಿಯಾಂಕ್ ಖರ್ಗೆ ಅವರು ಡಿಸ್ಕಸ್ ಮಾಡಿದೀವಿ. ಇನ್ನು ಉಳಿದ ಸಚಿವರದ್ದು ಕೂಡ ಸ್ವಲ್ಪ ಡಿಮ್ಯಾಂಡ್ಸ್ ಇದಾವೆ. ಮುಖ್ಯಮಂತ್ರಿಗಳು ಮಾಡಿ ಉತ್ತರ ಕರ್ನಾಟಕಕ್ಕೆ ಮತ್ತು ನಮಗೆ ಏನು ಇನ್ಸೆಂಟಿವ್ ಅಲ್ಲ, ಇನ್ಸೆಂಟಿವ್ ಇಂಡಸ್ಟ್ರಿಯಲ್ ಪಾಲಿಸಿನಲ್ಲಿ ಇದೆ, ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಪಾಲಿಸಿ ಇದೆ, ಹಿಂದೆ ಇವಿ ಪಾಲಿಸಿ ಇತ್ತು, ಇವಿ ಪಾಲಿಸಿ ಇತ್ತು. ಈಗ ಅದನ್ನ ನಾವು ಚೇಂಜ್ ಮಾಡಿ ಕ್ಲೀನ್ ಮೊಬಿಲಿಟಿ ಪಾಲಿಸಿ ಮಾಡಿದೀವಿ. ಕ್ಲೀನ್ ಮೊಬಿಲಿಟಿ ಅಂತ ನಿಮ್ಗೆ ಗೊತ್ತಿದೆ, ಆಸ್ ಇಂಡಸ್ಟ್ರಿಯಲ್ ಬಿಸ್ನೆಸ್ ನ ಇರೋದ್ರಿಂದ ಇನ್ಕ್ಲೂಡಿಂಗ್ ಆಲ್ ದ ಎಲ್ಲ ಹಾಕೊಂಡು ಮಾಡಿದೀವಿ.